ನಾನಿವತ್ತು ಫುಲ್ ದಿನ ಬೀದಿ ವ್ಯಾಪಾರಿಯಾಗಿ ಜೀವನನ ಮಾಡಬೇಕು. ನನ್ನ ಹತ್ರ ಫೋನ್ ಇರಲ್ಲ, ಜೋಬಲ್ಲಿ ದುಡ್ಡಿರಲ್ಲ. ನಾನು ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅದೇ ದುಡ್ಡಲ್ಲಿ ನಾನು ಊಟ ತಿಂಡಿನ ಮಾಡಬೇಕು. ಬೀದಿ ವ್ಯಾಪಾರಿಗಳ ಜೀವನ ಎಷ್ಟೆಲ್ಲ ಕಷ್ಟ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಾನಿವಾಗ ಒಬ್ಬ ಬೀದಿ ವ್ಯಾಪಾರಿಯಾಗಿ ರೋಸ್ಗಳನ್ನ ಮಾರ್ತೀನಿ. ಸಿಗ್ನಲ್ ಬೀಳ್ತಾ ಇದೆ, ಎಷ್ಟು ಜನ ತಗೋತಾರೆ ನನ್ನ ಹತ್ರ ರೋಸ್ನ ನೋಡೋಣ ಬನ್ನಿ. ರಾಜು ಗೊತ್ತಾಗ್ದಿರೋ ಥರ ರೆಕಾರ್ಡ್ ಮಾಡ್ತಾನೆ. ರಾಜು ಇವಾಗ ರೋಸ್ ಸೇಲ್ ಮಾಡ್ತಾ ಇದೀನಿ, ಬನ್ನಿ ಯಾರು ತಗೋತಾರೆ ನೋಡೋಣ. ಸರ್ ರೋಸ್ ತಗೋತೀರಾ? 10 ರೂಪಾಯಿ ರೋಸ್. ರೋಸ್ ತಗೋತೀರಾ ಅಣ್ಣ? ರೋಸ್ ರೋಸ್ ಸರ್ ರೋಸ್ ತಗೋತೀರಾ ಸರ್? ರೋಸ್ ರೋಸ್ ಸರ್ ರೋಸ್ ತಗೋತೀರಾ? 10 ರೂಪಾಯಿ ಅಣ್ಣ. ರೋಸ್ ತಗೋತೀರಾ? 10 ರೂಪಾಯಿ. ಒಂದು ಸಿಗ್ನಲ್ ಫುಲ್ ಕೇಳಿದೆ, ಯಾರು ತಗೊಳ್ಳಿಲ್ಲ ರೋಸು. ಸಿಗ್ನಲ್ ಬಿಟ್ಬಿಡ್ತಾ ಇದ್ದೆ, ನೆಕ್ಸ್ಟ್ ಸಿಗ್ನಲ್ಗೆ ಹೋಗೋಣ. ಅಷ್ಟು ಈಸಿ ಇಲ್ಲ ರೋಸ್ ಸೇಲ್ ಮಾಡೋದು. ರೋಸ್ ತಗೋತೀರಾ? 10 ರೂಪಾಯಿ. 10 ರುಪೀಸ್ ಚೇಂಜ್ ಇದೆಯಾ? ಒಂದು ತಗೊಳ್ಳಿ ಹೋಗ್ಲಿ. 10 ರುಪೀಸ್ ಅಷ್ಟೇ ಕೊಡಿ ಅಣ್ಣ. ಎಷ್ಟಿದೆ? 5 ರುಪೀಸ್ ಇದೆ ಸಾಕು. 5 ರೂಪಾಯಿಗೆ ಸೇಲ್ ಮಾಡಿದ್ದೀನಿ ಒಂದು ರೋಸ್ನ. ಸರ್ ರೋಸ್ ತಗೋತೀರಾ ಸರ್? ರೋಸ್ ಸರ್ ರೋಸ್ ತಗೋತೀರಾ? ರೋಸ್ 10 ರುಪೀಸ್. ಹಾಂ, ನಂಬರ್ ಹೇಳ್ತೀನಿ. 88. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಫೋನ್ಪೇ ಮಾಡಿದ್ರು 10 ರುಪೀಸ್ಗೆ ರೋಸ್ನ ಸೇಲ್ ಮಾಡಿದ್ದೀನಿ. ಇನ್ನೊಬ್ರು 5 ರುಪೀಸ್ ಚಿಲ್ಲರೆ ಕೊಟ್ಟರು, 10 ರೂಪಾಯಿ ಇರಲಿಲ್ಲ ಅವ್ರ ಹತ್ರ. ನೋಡ್ತಾ ಇದೆಲ್ಲ ಅವ್ನು ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಯಾವ್ದಾದ್ರು ನೋಡಿದ್ದೀರಾ? ನಾನು ಈ ಥರ ಎಲ್ಲ ರೆಡಿಯಾಗಿರೋ ಗೊತ್ತಾಗ್ಬಿಡ್ತಾ ನಾನೇ ಅಂತ. ವೇಸ್ಟ್ ಗೈಸ್, ನಾನು ಈ ಥರ ಎಲ್ಲ ಮೇಕಪ್ ಮಾಡ್ಕೊಡೋದೇ ವೇಸ್ಟ್. ಅವ್ರಿಗೆಲ್ಲ ವೀಡಿಯೋನೇ ನೋಡ್ಬಿಟ್ರೆ ಅವ್ರಿಗೇನು ಮಾಡ್ತೀಯಾ? ಥ್ಯಾಂಕ್ಸ್ ಸರ್. ಅಣ್ಣ ರೋಸ್ ತಗೋತೀರಾ? 10 ರುಪೀಸ್ ಸರ್. ರೋಸ್ ತಗೋತೀರಾ? ಸಿಗ್ನಲಲ್ಲಿ ಒಂದು ಸೇಲ್ ಮಾಡಿದ್ದೀನಿ 10 ರೂಪಾಯಿಗೆ. ಮಿಕ್ತವ್ರು ಯಾರು ತಗೊಳ್ಳಿಲ್ಲ. ವೀಡಿಯೋ ಇವಾಗ ನೋಡ್ಬಿಟ್ರೆ ಎಲ್ಲರೂ ಮಾಡ್ತಿರೋದನ್ನ. ರೋಸ್ 2 ಕೊಡಿ. ಹಾಂ ಕೊಡಿ. ಥ್ಯಾಂಕ್ಸ್ ಸರ್. ಗೈಸ್ 2 ಸೇಲ್ ಮಾಡಿದ್ದೀನಿ. ಅಣ್ಣ ರೋಸ್ ತಗೋತೀರಾ? ರೋಸ್ ಓಕೆ. ಸಿಗ್ನಲ್ ಬಿಟ್ಬಿಡ್ತೀವಿಲ್ಲ, ಅವ್ರೊಂದು ತಗೊಳ್ಳೋರು. ರೋಸ್ ತಗೋತೀರಾ? ರೋಸ್ ತಗೋತೀರಾ? ರೋಸ್ 10 ರುಪೀಸ್. ತುಂಬ ಕಷ್ಟ ಐತೆ. ಒಂದು 15 ಜನಕ್ಕೆ ಕೇಳಿದ್ರೆ ಒಬ್ಬರು ತಗೋತಾರೆ, ಜಾಸ್ತಿ ತಗೊಳಲ್ಲ. ಅದು ರೋಸ್ ಆಗಿರೋದಕ್ಕೆ ಕೆಲವ್ರು ತಗೋತವ್ರೆ. ನಮ್ಮ ರೋಸ್ ತಗೋತೀರಿ 10 ರುಪೀಸ್. 10 ರೂಪಾಯಿ ಅಷ್ಟೇ. ಹಾಂ, ಈ ಸಿಗ್ನಲಲ್ಲಿ ಯಾರೂ ತಗೋತಾನೇ ಇಲ್ಲ. ಸುಸ್ತಾಗೋಯ್ತು ಕೇಳಿ ಕೇಳಿ. ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಮೇಕಪ್ ಎಲ್ಲ ಮಾಡಿಕೊಂಡು. ನೋಡಿ, ದೇವ್ರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ಲ. ಮಳೆ ಬರ್ತೈತೆ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಫುಲ್ಲು ನೆಂದೋಯ್ತಾ ಇದ್ದೀನಿ. ಮಳೆ ಜಾಸ್ತಿ ಬಿದ್ದರೆ ನಮ್ಮದು ಮೇಕಪ್ ಹಾಳಾಗುತ್ತೆ. ಮಳೆ ಬರ್ತಾಯಿತ್ತು ಬೆಂಗಳೂರಲ್ಲ. ಮಳೆ ಮಳೆ ಮಳೆಗೆ ಪ್ರೀತಿಯ ಮಳೆ. ಮಂಗಳಮುಖಿದು ನೋಡಿದ್ದೀರಾ? ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಥ್ಯಾಂಕ್ಸ್ ಅಣ್ಣ. ನೋಡ್ತೀರಾ? ಆಯ್ತಾ, ಚೆನ್ನಾಗಿರುತ್ತಾ ವೀಡಿಯೋಸು? ನೀವು ಸಪೋರ್ಟ್ ಮಾಡೋದಕ್ಕೋಸ್ಕರನೇ ಈ ಥರ ಮಾಡೋಕ್ಕಾಗಲ್ಲ. ಈ ಮಳೆಲೂ ಬಂದು ಮಾತಾಡ್ಸಿದ್ರು ನನ್ನ ಸಬ್ಸ್ಕ್ರೈಬರು. ಐ ಲವ್ ಯು ಗೈಸ್. ಈ ಬೊಕ್ಕೆನೇ ನಿಮಗೆ. ಮಾರ್ತಾ ಇದ್ದೀನಿ. ಅಲ್ಲಿ ರೋಸ್ 10 ರುಪೀಸ್. ಅಲ್ಲಿ ರೋಸ್ 10 ರೂಪಾಯಿ. 10 ರೂಪಾಯಿ ರೋಸ್ ತಗೋತೀರಾ? ಅವ್ರು ಯಾರೋ ತಗೋತಿದ್ರು, ಅಷ್ಟೊಂದು ಸಿಗ್ನಲ್ ಬಂದ್ಬಿಡ್ತು. ಈ ಥರ ಆದಾಗ ಬೇಜಾರಾಗುತ್ತಲ್ವಾ? ಸಿಗ್ನಲ್ ಬಂದ್ಬಿಡುತ್ತೆ, ತಗೊಳಕ್ಕೆ ರೆಡಿ ಇರ್ತಾರೆ, ಬಟ್ ಆದರೆ ಹೊಟ್ಟೋಗ್ಬಿಡ್ತಾರೆ. ಅವಾಗ ಬೇಜಾರಾಗ್ಬಿಡುತ್ತೆ. ತಗೊಳ್ಳಿ. ಥ್ಯಾಂಕ್ಸ್. 10 ರುಪೀಸ್. ಗೊತ್ತಾಗೋಯ್ತಾ? ಕ್ಯಾಮ್ರಾ ನೋಡಿ ಗೊತ್ತಾಯ್ತಾ? ಇಟ್ ಸೇಲರ್ ಆಗಿ ಒಂದು ದಿನ ಫುಲ್ಲು ಮಾಡೋದು. ಸರಿ ಬ್ರೋ, ಫ್ರೀಯಾಗಿ ತಗೊಳ್ಳಿ ಇದನ್ನು ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಬ್ರೋ. ನೋಡ್ತೀರಿ ವೀಡಿಯೋಸ್ನ. ಥ್ಯಾಂಕ್ ಯು ಬ್ರೋ. 10 ರುಪೀಸ್ ಅಷ್ಟೇ ಅಣ್ಣ. ನೋಡುವ, ತಗೊಳ್ಳಿ ಅಣ್ಣ. 2 ತಗೊಳ್ಳಿ. ಚೇಂಜ್ ಇಲ್ವಾ? 3 ಅವರು ನಾನು ಕಂಟಿನ್ಯೂಸ್ ಆಗಿ ರೋಸ್ನ ಸೇಲ್ ಮಾಡಿದೆ. ಒಂದು ಸ್ವಲ್ಪ ರೋಸ್ಗಳು ಸೇಲ್ ಆಯಿತು. ನಮಗೆ ಅವಾಗಿಂದ ಓಡಾಡಿ ಸುಸ್ತಾಗ್ಬಿಟ್ಟೈತೆ. ನಾಷ್ಟ ಮಾಡಿಲ್ಲ ನಾನು. ಒಂದು ಬನ್ನು ಮತ್ತು ಟೀ ತಗೊಳ್ಳೋಣ ಬನ್ನಿ. ಎಷ್ಟು? 16 ರೂಪಾಯಿಗೆ ಬನ್ನು ಟೀ ಸಿಗುತ್ತೆ ನಮಗೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾವು, ನಾಷ್ಟ ಮಾಡಿಲ್ಲ, ಹೊಟ್ಟೆ ಸಿತೈತೆ. ಅದಕ್ಕೆ ಟೀ ಬಂದು ತಿನ್ನೋಣ ಇವಾಗ ಅಲ್ಲಿ ಕೂತ್ಕೊಂಡು. ಇವಾಗ ಇನ್ನೊಬ್ಬ ಪಾಲ್ದಾರ ನಮಗೆ ತಗೊಳತ್ತೀನಿ. ಪ್ರೀತಿಯಿಂದ ಯಾರು ನೋಡ್ಕೋತಾರೋ ಅವ್ರ ಹತ್ರನೇ ಪ್ರಾಣಿಗಳು, ನಾಯಿ ಮರಿಗಳು ಎಲ್ಲ ಬರೋದು. ನಾನು ತಿಂತೀನಿರೋ ಒಂಚೂರು. ಫುಲ್ ದಿನ ಇವಾಗ ಓಡಾಡಿ ಎಲ್ಲನೂ ಮಾರಕ್ಕೆ ಎನರ್ಜಿ ಇವಾಗ.
ಅಂಗಡಿಗಳಿಗೆ ಹೋಗ್ಬಿಟ್ಟು ಬನ್ನಿ ಇವಾಗ ಬಾಚಣಿಗೆಗಳನ್ನ ಸೇಲ್ ಮಾಡೋಣ. ಇದನ್ನ 20 ರೂಪಾಯಿಗೆ ಸೇಲ್ ಮಾಡ್ತೀನಿ ದೊಡ್ಡ ಬಾಚಣಿಗೆ, ಇದನ್ನ 10 ರೂಪಾಯಿಗೆ ಸೇಲ್ ಮಾಡ್ತೀನಿ. ಬನ್ನಿ ಎಷ್ಟು ಸೇಲ್ ಮಾಡೋಕ್ಕಾಗುತ್ತೆ ನೋಡೋಣ ಇವಾಗ. ಅಣ್ಣ ಬಾಚಣಿಗೆ ತಗೋತೀರಾ ಅಣ್ಣ? ಬಾಚಣಿಗೆ ಬೇಡ, ಬಾಚಣಿಗೆ ತಗೋತೀರಾ? ಬಾಚಣಿಗೆ ಏನಣ್ಣ? ಇಲ್ಲ ಇಲ್ಲ ಅಣ್ಣ, ಬಾಚಣಿಗೆ ಪ್ಲಾಸ್ಟಿಕ್ ಬಾಚಣಿಗೆ ತಗೋತೀರಾ? ಬಾಚಣಿಗೆ ಮಾಡ್ತಾ ಇದೀನಿ ಅಂದಕ್ಕೆ ಏನು ಚಿನ್ನದ ಅಂತಂದ್ರು. ಇಲ್ಲ ಪ್ಲಾಸ್ಟಿಕ್ದು ಅಂದರೆ ಏನು ಚಿನ್ನದ ಮಾರ್ತಿರೋ ಒಂಥರ ಬಂದಿದೆಯಲ್ಲ, ಹೋಗು ಪ್ಲಾಸ್ಟಿಕ್ದು ಯಾರು ತಗೋತಾರೆ ಅಂತಂದರು. ಇವಾಗ ನಾನು ಚಿನ್ನದ ಬಾಚಣಿಗೆ ತಗೋದ್ರೆ ಅವ್ರು ತಗೋತಾರ? ತಗೊಳಕ್ಕಾಗಲಿಲ್ಲ ಅಂದಮೇಲೆ ತಗೊಳ್ಳಲ್ಲ ಅನ್ಬೇಕು. ಸುಮ್ಮನೆ ಏನೇನೋ ಮಾತಾಡಬಾರ್ದು. ಈ ಥರ ನೋಡಿ ಯಾರು ನನ್ನ ಜಾಗದಲ್ಲಿ ಯಾರು ಬಾಚಣಿಗೆ ಸೇಲ್ ಮಾಡ್ಕೊಂಡು ಹೋಗಿದ್ದಿದ್ರೆ ಅವ್ನಿಗೆ ಎಷ್ಟು ಬೇಜಾರಾಗಿರೋದು ಹಂಗಂದಾಗ. ಅಣ್ಣ ಬಾಚಣಿಗೆ ತಗೋತೀರಾ? 10 ರೂಪಾಯಿ ಅಣ್ಣ ಅಷ್ಟೇ, ಬೇಡವಾ ಅಣ್ಣ? ಬಾಚಣಿಗೆ ತಗೋತೀರಾ ಅಣ್ಣ? ಬಾಚಣಿಗೆ ಅಣ್ಣ ಬಾಚಣಿಗೆ ತಗೋತೀರಾ ಅಣ್ಣ? ಬಾಚಣಿಗೆ ತಗೋತೀರಾ? ಬಾಚಣಿಗೆ ತಗೋತೀರಾ ಸರ್? ಬಾಚಣಿಗೆ 10 ರೂಪೀಸ್ ಅಷ್ಟೇ, ಬೇಡ ಅಣ್ಣ? ಬಾಚಣಿಗೆ ತಗೋತೀರಾ? 10 ರೂಪೀಸ್ ಅಷ್ಟೇ, ಬೇಡ? ಬಾಚಣಿಗೆ ಸೇಲ್ ಮಾಡೋದು ಅಷ್ಟು ಸುಲಭ ಇಲ್ಲ, ಕಷ್ಟ ಐತೆ ಅಣ್ಣ. ಬಾಚಣಿಗೆ ತಗೋತೀರಾ ಅಣ್ಣ? 10 ರೂಪಾಯಿ, ಬೇಡ? ಅಂಗಡಿ ಕೇಳಿದ್ದೀನಿ, ಒಬ್ರು ಒಂದು ಬಾಚಣಿಗೆನೂ ತಗೊಳ್ಳಿಲ್ಲ. ಬಾಚಣಿಗೆ ಸೇಲ್ ಮಾಡೋದು ಹೆವಿ ಕಷ್ಟ ಐತೆ. ಬಾ ನನ್ನ ಜೊತೆ ಈ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಆಗಿ ರಾಜು ಇದ್ದಾನೆ, ಬಾಚಣಿಗೆ ಮಾರೋ ಬಿಸ್ನೆಸ್ಸಲ್ಲಿ. ಹೆಂಗಿತ್ತು ರಾಜು? ಮಳೆ ಬೇರೆ ಬರಂಗಾಗ್ಬಿಡೈತೆ ಬೆಂಗಳೂರಲ್ಲಿ. ನಾನು ಬೇರೆ ಮೇಕಪ್ ಮಾಡ್ಕೊ ಓಡಾಡ್ತೀನಿ, ಮಳೆ ಬಂದರೆ ಮೇಕಪ್ ಹಾಳಾಗ್ಬಿಡುತ್ತೆ. ಈ ರೋಡ್ ಉದ್ದಕ್ಕೂ ಕೇಳ್ಕೊ ಬಂದ್ವಿ. ವಾಪಸ್ ನಾವು ಇವಾಗ ಕ್ಯಾಮ್ರಾ ಹಿಡ್ಕೊಂಡು ನೋಡ್ತಿರೋದು ನೋಡಿ ಎಲ್ಲರೂ ಸಾಕಾಯ್ತಾರೆ. ಏನು ರಾಜು ಕಲ್ ಬಾಚಣಿಗೆ ತಗೋತೀರಾ? ನೋಡಿ ಅಣ್ಣ ಬಾಚಣಿಗೆ ತಗೋತೀರಾ ಅಣ್ಣ? ಬಾಚಣಿಗೆ 10 ರೂಪಾಯಿ ಅಷ್ಟೇ ನೋಡಿ. ಇಲ್ಲ ಇಲ್ಲ, ಒಂದು ಇದು 10 ರೂಪಾಯಿ, ಇದು 20 ರೂಪಾಯಿ. ಇದು 10 ರೂಪಾಯಿ ಮರದ. ಹಾಂ, ಇದೊಂದು ಬಾಚಣಿಗೆ. ಹಾಂ, ಒಂದು ಅಂಗಡಿಗಳಲ್ಲಿ 5 ರೂಪಾಯಿ ಕೊಡ್ತಾರೆ ಅವನ್ನ. ಇಲ್ಲ ಅಣ್ಣ, 10 ರೂಪಾಯಿ ಇದು ತಗೊಂಡಿರೋದು. 10 ರೂಪಾಯಿ ಇದು 10 ರೂಪಾಯಿ, ಇದು 20 ರೂಪಾಯಿ. ಬೇಡ, ಇದು ತಗೊಳ್ಳಿ ಅಣ್ಣ, 20 ರೂಪಾಯಿ ನೋಡಿ, ಬೇಡ? 5 ರೂಪಾಯಿ ಅಂತ ಇದು. ನಾವು ತಗೊಂಡಿರೋದೇ 10 ರೂಪಾಯಿಗೆ, ನಾನೇ 10 ರೂಪಾಯಿಗೆ ಮಾರ್ತೀನಿ. ನಾನೊಂದು 35 ಅಂಗಡಿವರೆಗೂ ಸುತ್ತಾಡಿದ್ದೀನಿ. ಅಷ್ಟೊಂದಿಂದ ಓಡಾಡಿ ಸುಸ್ತಾಗ್ಬಿಡ್ತು. ರಿಯಾಲಿಟಿ ಏನಂತಂದರೆ ಹೆವಿ ಸುತ್ತಾಡಬೇಕು, ಸುಸ್ತಾಗುತ್ತೆ. ರೋಡಲ್ಲಿ ಓಡಾಡಿಕೊಂಡು ಯಾರಾದರೂ ಏನಾದ್ರು ಸೇಲ್ ಮಾಡ್ತಿದ್ರೆ ತಗೊಳ್ಳಿ ಅವ್ರ ಹತ್ರ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಏನೊಂದು 5 ರೂಪಾಯಿ 10 ರೂಪಾಯಿ ಲಾಭ ಇದ್ರೂ ಏನು ತೊಂದರೆ ಆಗ್ಬಿಡಲ್ಲ. ದೊಡ್ಡ ಮಾಲ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳಲ್ಲಿ 1000 ರೂಪಾಯಿ ಖರ್ಚು ಮಾಡ್ತೀವಿ, ಕೇಳೋದೇ ಇಲ್ಲ ಲೆಕ್ಕನ. ಬಟ್ ಸ್ಟ್ರೀಟಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡ್ತೀವಿ. ಇದು 10 ರೂಪಾಯಿ ಸಣ್ಣದು, ಇದು 20 ರೂಪಾಯಿ. ಒಂದು ತಗೊಳ್ಳಿ ಅಣ್ಣ, ಹೋಗಿ ಅಣ್ಣ. ಬಾಚಣಿಗೆ ತಗೋತೀರಾ? ನೋಡಿ 10 ರೂಪಾಯಿ, ಇದು 20 ರೂಪಾಯಿ ಅಷ್ಟೇ ನೋಡಿ. 10 ರೂಪಾಯಿ. ಹಾಂ, ಇದು 20 ರೂಪಾಯಿ, ಇದು 10 ರೂಪಾಯಿ. 2 ಥರ ಆಯ್ತು ನೋಡಿ. ಚೆನ್ನಾಗೈತೆ ಅಣ್ಣ, ತಗೊಳ್ಳಿ. ಇಲ್ಲ ಕ್ವಾಲಿಟಿ ಇಲ್ಲ. ಇಲ್ಲ 10 ರೂಪಾಯಿ ಅಷ್ಟೇ, ಅದು 10 ರೂಪಾಯಿ ಅಷ್ಟೇ. ಇದು ನೋಡಿ 20 ರೂಪಾಯಿ, ಚೆನ್ನಾಗೈತೆ ನೋಡಿ. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ತಗೊಂಡು ಒಂದು 20 ರೂಪಾಯಿ ಹಿಂಗೆ ಕೊಡಿ. ತಗೋ 20 ರೂಪಾಯಿ. ಇಲ್ಲ ಇಲ್ಲ, ಚೇಂಜ್ ಕೊಡ್ತೀವಿ ಕೊಡಿ. ಥ್ಯಾಂಕ್ಸ್ ಅಣ್ಣ. ಓಕೆ. ಅವರೆಲ್ಲ ಏನು ಅದು ಇದು ಅಂತ 1000 ಕ್ವಶನ್ ಕೇಳ್ತವ್ರೆ. ತಗೊಳ್ಳೋದು ಇಲ್ಲ, ತಗೊಳ್ಳೋರ್ಗೂ ಬಿಡಲ್ಲ ಅವರು. ಅಂಕಲ್ ಹೆಂಗೋ 20 ರೂಪಾಯಿಗೆ ತೊಗೊಂಡ್ರು. 30 ಅಂಗಡಿ ಮೇಲೆ ಹೋಗಿದ್ದೆ, ಒಂದು ಬಾಸಣಿಗೆ ಸೇಲ್ ಮಾಡಿದ್ದೀನಿ 20 ರೂಪಾಯಿದು. ಅವ್ರು ತಗೋತವ್ರೆ. ಇನ್ನೂ ಒಂದಷ್ಟು ಜನ ತಗೊಳ್ದಿರೋರು ಬಂದ್ಬಿಟ್ಟು ಯಾಕೆ ತಗೋತಿದ್ದೀರಾ, ಬಿಡಿ ಬೇಡ ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ ಅಂತಿದ್ರು. ಏನು ಹೇಳೋಣ ಅಂತವ್ರಿಗೆ? ತಗೊಳ್ಳೋರ್ಗಾರು ಬಿಡ್ಬೇಕು ತಾನೆ. ಬರ ಇಲ್ಲಿ, ಬಾಸಣಿಗೆ ಬೇಕೇನಾ? ಬಾಸಣಿಗೆ ಬೇಕಾ? ಬಾಸಣಿಗೆ ಆಲ್ರೆಡಿ ಸಂಜೆ ಆಗ್ತೈತೆ, ಇನ್ನೂ ನಾನು ಊಟನೇ ಮಾಡಿಲ್ಲ. ಬೆಳಗ್ಗೆಯಿಂದ ಬರೀ ಅದು ಸೇಲ್ ಮಾಡೋದು ಇದು ಸೇಲ್ ಮಾಡೋದನ್ನ ಮಾಡ್ತಾ ಇದ್ದೆ. ಇವಾಗ ಬೆಳಗ್ಗೆಯಿಂದ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಇವಾಗ ಹಾಫ್ ರೈಸ್ ತಿನ್ಬೋದು. ಬನ್ನಿ ಇವಾಗ ಊಟ ಮಾಡೋಣ ಹೋಗ್ಬಿಟ್ಟು. ಇವಾಗ ಹಾಫ್ ರೈಸ್ ಕೊಡಿ. ಹಾಂ, ವೈಟ್ ರೈಸ್ ಕೊಡಿ. ಬೆಂಗಳೂರಲ್ಲಿ ಬೇರೆ ಇವತ್ತು ಮಳೆ ಬರ್ತೈತೆ ನೋಡಿ. ರೈಸ್ ಬನ್ನಿ. ಬೆಳಗ್ಗೆಯಿಂದ ದುಡ್ದಿರೋದ್ರಲ್ಲಿ ನಾನು ಇವಾಗ ಸಂಜೆ ಹಾಫ್ ವೈಟ್ ರೈಸ್ನ ತಿಂತಿದ್ದೀನಿ. ರೋಸ್ನ ಸೇಲ್ ಮಾಡಿ, ಬಾಚಣಿಗೆ ಸೇಲ್ ಮಾಡಿ, ಕೊನೆಗೂ ಇವಾಗ ಊಟ ಮಾಡ್ತಾ ಇದ್ದೀವಿ. ತಾತ ಯೂಟ್ಯೂಬ್ ನೋಡ್ತೀರಾ?
ಯೂಟ್ಯೂಬ್ ನೋಡ್ತೀರಾ? ನೋಡಲ್ವಾ? ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್. ಗೈಸ್, ಕಷ್ಟಪಟ್ಟು ದುಡಿದು ಊಟ ತಿನ್ನೋದ್ರಲ್ಲಿರೋ ಸುಖ ಬೇರೆ ಇನ್ಯಾವುದ್ರಲ್ಲೂ ಇರಲ್ಲ. ಅನ್ನದ ಬೆಲೆ ಅವಾಗಲೇ ಗೊತ್ತಾಗೋದು ನಮಗೆ. ನೆಕ್ಸ್ಟು ನಾನಿವಾಗ 5 ರೂಪಾಯಿಗೆ ಪೆನ್ಗಳನ್ನ ಸೇಲ್ ಮಾಡಕ್ಕೆ ಹೋಗ್ತೀನಿ. ಬನ್ನಿ ಇವಾಗ ಪೆನ್ನ ಸೇಲ್ ಮಾಡೋಣ. ತಗೋತಾರ ಜನ, ನೋಡೋಣ ಎಷ್ಟು ಸೇಲ್ ಮಾಡ್ಬೋದು ಗೊತ್ತಾಗುತ್ತೆ. ಇಸ್ ಬನ್ನಿ ಪೆನ್ ಮಾರೋಣ, ಪೆನ್ ತಗೋತಾರ ಕೇಳೋಣ. ಪೆನ್ ಸೇಲ್ ಮಾಡ್ತಾ ಇದೀನಿ. ಇಸ್ ಪೆನ್ ತಗೋತೀರಾ? ಪೆನ್ 5 ರೂಪಾಯಿ ಮೇಡಮ್. ಪೆನ್ ತಗೋತೀರಾ? 5 ರೂಪೀಸ್. ಪೆನ್ ತಗೋತೀರಾ? 5 ರೂಪಾಯಿ. ಒಂದು 5 ರೂಪಾಯಿ. ಪೆನ್ ತಗೋತೀರಾ? 5 ರೂಪೀಸ್. 5 ರೂಪೀಸ್ ಒಂದು. ಪೆನ್ ತಗೋತೀರಾ? 5 ರೂಪಾಯಿ ಒಂದು. 5 ರೂಪೀಸ್ ಅಷ್ಟು ತಗೊಳ್ಳಿ. ಒಬ್ರು ತಗೊಳ್ಳಿಲ್ಲ ಪೆನ್ನು. 10 ರೂಪಾಯಿ ಪೆನ್ನು 5 ರೂಪಾಯಿಗೆ ಮಾರ್ತಾ ಇದೀನಿ. ಒಬ್ರು ತಗೊಳ್ಳಿಲ್ಲ. ಆ ಕಡೆ ಸೈಡ್ ಹೋಗ್ಬಿಟ್ಟು ಸೇಲ್ ಮಾಡೋಣ ಬನ್ನಿ. ಒಂದು ಪೆನ್ ತಗೋತೀರಾ? 5 ರೂಪಾಯಿ ಒಂದು. ಪೆನ್ ತಗೋತೀರಾ ಸರ್? ಪೆನ್ ತಗೋತೀರಾ? 5 ರೂಪೀಸ್ ಒಂದು. 5 ರೂಪೀಸ್ ಅಷ್ಟೇ. 10 ರೂಪಾಯಿಗೆ 2 ಬರುತ್ತೆ. ಬೇಡ. ಪೆನ್ ತಗೋತೀರಾ? 5 ರೂಪೀಸ್ ಒಂದು. ಕಷ್ಟ ಐತೆ ರಿಯಾಲಿಟಿಲಿ. ಮಾರೋದಾಗಿರ್ಬೋದು, ಜೀವನ ಮಾಡೋದು ಬೆಂಗಳೂರಲ್ಲಿ ತುಂಬಾನೇ ಕಷ್ಟ ಐತೆ. ಎಲ್ರಿಗೂ ಅವ್ರವ್ರದೇ ನೋವಿರುತ್ತೆ, ಅವ್ರವ್ರದೇ ಕಷ್ಟ ಇರುತ್ತೆ. ಒಂದು ಪೆನ್ ತಗೋಬಿಟ್ರೆ ಅವ್ರೇನು ಮನೆ ಕಟ್ಸ್ಕೊಬಿಡ್ತಾರ? ಏನೋ ಒಂಚೂರು ಊಟ ತಿಂಡಿಗಾರು ಆಗುತ್ತೆ ಅವ್ರಿಗೆ. ನೀವು ಯಾರಾದರೂ ರೋಡಲ್ಲಿ ಏನಾದರೂ ಸೇಲ್ ಮಾಡ್ತಿದ್ರೆ ದಯವಿಟ್ಟು ತಗೊಳ್ಳಿ ಅವ್ರ ಹತ್ರ. ಸರ್ ಪೆನ್ ತಗೋತೀರಾ? ಪೆನ್ 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 ತಗೋತೀರಾ? ಆ ಕಾರವರು ರೇಗಿಸ್ಬಿಟ್ಟು ಹೋಯ್ತವ್ರು ನನ್ನ. ಫ್ರೀನಾ ಅಂತ ಕೇಳ್ತಾರೆ. ಕಾರಲ್ಲಿ ಹೋಯ್ತವ್ರೆ, ಪೆನ್ನು ಫ್ರೀಯಾಗಿ ಕೊಡ್ಬೇಕು. ಸರ್ ಪೆನ್ ತಗೋತೀರಾ? 5 ರೂಪಾಯಿ ಒಂದು. ಬಾಯ್ ಮೇಡಮ್, ಪೆನ್ ತಗೋತೀರಾ? ಪೆನ್ 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 ನಾವು ಪೆನ್ ತಗೋತೀರಾ? ಪೆನ್ ಪೆನ್ ನಮ್ಮ ಪೆನ್ ತಗೋತೀರಾ? 5 ರೂಪಾಯಿ. ಬೆಳಗ್ಗೆಯಿಂದ ಪೆನ್ನ ಸೇಲ್ ಮಾಡಿ ಮಾಡಿ ಸುಸ್ತಾಗೋಯ್ತು. ಅದಕ್ಕೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ನಾವು ಪೆನ್ ತಗೋತೀರಾ? 5 ರೂಪಾಯಿ. ಯಾರು ತಗೋತಿಲ್ಲ. ಹತ್ರ ರಾತ್ರಿ ಆಗ್ಬಿಟ್ಟೈತೆ, ಹೊಟ್ಟೆ ಸಿತೈತೆ. ಅದಕ್ಕೆ ಇವಾಗ ಬಾಳೆಹಣ್ಣು ತಿನ್ನೋಣ ಬನ್ನಿ. ಎಷ್ಟು ಬಾಳೆಹಣ್ಣು? ಒಂದು 5 ರೂಪಾಯಾ? 2 ಕೊಟ್ಬಿಡಿ. ನೆಕ್ಸ್ಟ್ 5 ರೂಪಾಯಿ ಒಂದು ಬಾಳೆಹಣ್ಣು, 2 ಬಾಳೆಹಣ್ಣು ತಗೊಂಡು. ಬಾಳೆಹಣ್ಣು ತಿನ್ನೋ ಥರ ಆಗೋಯ್ತು ಪರಿಸ್ಥಿತಿ. ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ವಿಡಿಯೋನ ಮಾಡ್ತಾ ಮಾಡ್ತಾ ಒಬ್ಬ ಬೀದಿ ವ್ಯಾಪಾರಿಗೆ ಆಗುವಂಥ ನೋವು ಎಲ್ಲ ಅರ್ಥ ಆಯಿತು ನನಗೆ. ನಿಮಗೆ ಯಾರು ಒಬ್ರು ಬೀದಿ ವ್ಯಾಪಾರಿ ಸಿಕ್ಕಿದ್ರೆ ಅವ್ರ ಹತ್ರ ಏನೇ ಇದ್ರೂ ಕೂಡ ತಗೊಳ್ಳಿ, ಅವ್ರಿಗೆ ಸಹಾಯನ ಮಾಡಿ. ಫುಲ್ಲು ರೆಡಿಯಾಗಿದ್ದೀನಿ ನೋಡಿ, ಹೆಂಗೆ ಕಾಣ್ತಾ ಇದ್ದೀನಿ. ನಮ್ಮ ಕೆಳಗಡೆ ಮನೆಯವರು, ಮೇಲ್ಗಡೆ ಮನೆಯವರೆಲ್ಲ ಯಾರಪ್ಪ ಇವನು, ಯಾರೂ ಕರ್ಕೊಂಬಂದ್ಬಿಟ್ಟವ್ರಲ್ಲ ಅಂತ ಅನ್ಕೋತಾರೆ ಪಕ್ಕ. ಹಂಗೆ ರೆಡಿ ಆಗ್ಬಿಟ್ಟಿದ್ದೀವಿ. ಒಳ್ಳೆ ಕ್ಯಾರೆಕ್ಟರ್ ಐತಿ ಇವತ್ತು. ಫುಲ್ ಆ್ಯಕ್ಟಿಂಗ್ ಮಾಡ್ಬಿಡೋಣ ಬನ್ನಿ. ಹೆಂಗಿದ್ದೀನ? ಚೆನ್ನಾಗಿದ್ದೀನ? ಚೆನ್ನಾಗಿದ್ದೀನ? ಕಂಡಿಡಿತಾರ ನನ್ನ ಜನ? ಕಂಡಿಡಿತಾರ? ಇರೋ ಎಲ್ರಿಗೂ ಒಂದೊಂದು ಕೊಡ್ತೀನಿ. ಇರೋ ಸಬ್ಸ್ಕ್ರೈಬ್ ಬನ್ನಿ ಎಲ್ರು.